ಆದರೆ ಅನುಪಲಭ್ಯ ವರ್ತನೆ, ಅವನು ಹೇಗಿದ್ದಾನೆ, ಎಲ್ಲಿದ್ದಾನೆ, ಅವನ ಆಕಾರ ಇದ್ಯಾವುದೂ ಕೂಡ ನಮಗೆ ಗೊತ್ತಾಗುವುದಿಲ್ಲ. ಅದನ್ನ ತಿಳಿಯುವ ಪ್ರಯತ್ನವೇ ಜ್ಞಾನ ಸಂಪಾದನೆ. ಅನೇಕ ಪುರಾಣಗಳು, ಶಾಸ್ತ್ರಗಳು ಇವುಗಳ ಅಧ್ಯಯನದ ಮೂಲಕವಾಗಿ ನಮ್ಮ ಒಳಗೆ ಇರುವಂತಹ ಬಿಂಬರೂಪಿಯಾದ ಭಗವಂತನನ್ನ ಕಾಣಬೇಕು. ಆ ಕಾಣುವ ಪ್ರಯತ್ನದಲ್ಲಿ ಹಂತವಾಗಿ ಒಂದೊಂದೇ ಮಟ್ಟವನ್ನ ಏರ್ತಾ ಹೋಗಬೇಕು. ಒಂದೇ ಜನ್ಮದಲ್ಲಿ ಪೂರ್ತಿ ತತ್ವಜ್ಞಾನವನ್ನು ಪಡೆಯಲಿಕ್ಕೆ ಆಗೋದಿಲ್ಲ. ಅಂದ ಮಾತ್ರಕ್ಕೆ ನಾವು ಸಂಪಾದನೆ ಮಾಡಿದಂತಹ ಭಗವತ್ ತತ್ವಜ್ಞಾನ ಅದು ವ್ಯರ್ಥವಾಗುವಂಥದ್ದಲ್ಲ. ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ಪ್ರಾಯತೆ ಮಹತ್ವಭಾವಂತ. ಸ್ವಲ್ಪ ಧರ್ಮಾಚರಣೆಯನ್ನ ಮಾಡುವುದರಿಂದಲೂ ಕೂಡ ಭಗವಂತ ನಮ್ಮನ್ನ ಅನೇಕ ಸಂಸಾರದ ಬಂಧನದಲ್ಲಿ ಸಿಲುಕಿಸುವುದನ್ನು ತಪ್ಪಿಸ್ತಾನೆ ಎಂಬುದಾಗಿ ಪುರಾಣ ಹೇಳುವಂಥದ್ದು. ಈ ಪ್ರಕಾರವಾಗಿ ದೇವರ ತತ್ವಜ್ಞಾನವನ್ನು ಪಡೆದು ತನ್ಮೂಲಕವಾಗಿ ಮುಕ್ತಿಯ ಕಡೆಗೆ ಪಡಿಬೇಕು ಎಂಬ ಒಂದು ಸಂದೇಶವನ್ನ ಆ ಮೋಕ್ಷದಾಯಕ ಕ್ಷೇತ್ರದಲ್ಲಿ ನಾವು ದೇವರ ಅನುಗ್ರಹದಿಂದ ಸಂಪಾದಿಸಿ ಆ ಮುಕ್ತಿಗೆ ಬೇಕಾದಂತಹ ಭಗವತ್ ತತ್ವಜ್ಞಾನವನ್ನ ಶ್ರೀ ಸೀತಾಪತಿ ಶ್ರೀರಾಮಚಂದ್ರ ದೇವರ ಅನುಗ್ರಹದಿಂದ ಪಡೆಯೋಣ ಎಂಬುದಾಗಿ ಹೇಳ್ತಾ ಓಂ ಸ್ವಸ್ತಿ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಯಾಮಿ ಸೀತಾಪತಿಸುಧಾಮರಂದ್ರ ಸ್ವಾಮಿನ್ ಮೃಗರಾಕ್ ಅಲಂಕಾರ ಶಾಸ್ತ್ರ ಪ್ರಿಯ ಅಲಂಕಾರ ಶಾಸ್ತ್ರ ಸೇವಾ ಮಮ ಧಾರಯ. ಉಪಮಾನೋಪಮೇಯತ್ವಂ ಯದೇಕಸ್ಯೇವ ವಸ್ತುನಃ ಇಂದುರಿಂದುರಿವ ಶ್ರೀಮಾನ್ ಇತ್ಯಾದೌ ತದನನ್ವಯ. ಉಪಮಾನವನ್ನು ಉಪಮೇಯತ್ವ ಎಂಬುದಾಗಿ ಪ್ರಕಲ್ಪನೆ ಮಾಡಿದರೆ ಆವಾಗ ಅನನ್ವಯ ಅಲಂಕಾರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಇಂದುರಿವ ಶ್ರೀಮಾನ್, ಚಂದ್ರನು ಯಾವ ರೀತಿಯಾಗಿದ್ದಾನೆ? ಚಂದ್ರನು ಚಂದ್ರನಾಗೇ ಇದ್ದಾನೆ. ಇಲ್ಲಿ ಉಪಮಾನ